ಶುಭ ಮುಂಜಾನೆ ಮುದ್ದು ಮಕ್ಕಳೇ. ಇಂದು ತಿಳಿಗನ್ನಡ ಪುಸ್ತಕದ 3ನೇ ಪಾಠವಾದಂಥ ಕೂಗುತ್ತಿದೆ ಪಕ್ಷಿ ಪಾಠವನ್ನು ಅಭ್ಯಾಸ ಮಾಡೋಣ. ಪಾಠ ಪ್ರವೇಶ. ಒಂದು ಸುಂದರ ಕಾಡು. ಅಲ್ಲೊಂದು ಮೊಲ ಬೇಟೆಗಾರನ ಬರಿಯಲ್ಲಿ ಸಿಲುಕಿ ವಿಲವಿಲ ಒದ್ದಾಡುತ್ತಿದೆ. ಈಗ ನೀವೇನು ಮಾಡುತ್ತೀರಿ? ಒಂದು ಸುಂದರವಾದಂಥ ಕಾಡಲ್ಲಿ ಅಲ್ಲೊಂದು ಚಿಕ್ಕದಾದಂಥ ಮುದ್ದಾಗಿರುವಂಥ ಒಂದು ಮೊಲ ಬೇಟೆಗಾರನ ಬಲೆಯಲ್ಲಿ ಸಿಲುಕೊಂಡು ವಿಲವಿಲ ಅಂತ ಒದ್ದಾಡ್ತಾ ಇರುತ್ತೆ. ಆ ವಿಲವಿಲ ಅಂತ ಒದ್ದಾಡ್ತಿರುವಂಥ ಮೊಲವನ್ನು ಕಂಡಂಥ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆ ಬರುತ್ತೆ ಅಂದರೆ, ಮೊಲವನ್ನು ನೀವೇನು ಮಾಡಬೇಕೀಗ? ಮೊಲವನ್ನು ಆ ಒಂದು ಅಪಾಯದಿಂದ ತಪ್ಪಿಸಬೇಕು, ಅದರ ಜೀವವನ್ನು ರಕ್ಷಣೆ ಮಾಡಬೇಕು, ಅದಕ್ಕೆ ನಾವು ಸಹಾಯ ಮಾಡಬೇಕು ಅನ್ನುವಂಥ ಮನಸ್ಸು ಪ್ರತಿಯೊಬ್ಬರಲ್ಲೂ ಬರುತ್ತೆ. ಅಂಥ ಒಂದು ಸಹಾಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಹಾಯದ ಋಣವನ್ನು ಬೇರೆಯವರು ಹೇಗೆ ನೆನಪಿಟ್ಕೊಳ್ತಾರೆ ಅನ್ನೋದನ್ನು ತಿಳಿಸುವಂಥ ಒಂದು ಪಾಠ ಯಾವುದು? ಈ ಒಂದು ಕೂಗುತ್ತಿದೆ ಪಕ್ಷಿ. ಅದೇ ರೀತಿ ಶಾಲಾ ಮೈದಾನದಲ್ಲಿ ಹುಡುಗನೊಬ್ಬ ಬಿದ್ದಿದ್ದಾನೆ. ಕಾಲಿನ ಚರ್ಮ ಕಿತ್ತು ರಕ್ತ ಸೋರಿ ಬಂದಿದೆ. ಆಗ ನೀವೇನು ಮಾಡುವುದು ಹೇಳಿ ನೋಡೋಣ. ಮಕ್ಕಳೇ, ಆಗ ಎಲ್ಲರೂ ಯೋಚಿಸೋದು ಒಂದೇ. ಆ ಬಿದ್ದಂಥ ಹುಡುಗನನ್ನು ಎಬ್ಬಿಸಿ ಅವನಿಗೆ ನೀರನ್ನು ಕುಡಿಸಿ ಅವನ ಕಾಲಿಂದ ಬರ್ತಾ ಇರುವಂಥ ರಕ್ತವನ್ನು ಒರೆಸಿ ಆ ರಕ್ತವನ್ನು ನಿಲ್ಲುವಂತೆ ಮಾಡಿ, ಹಾಗೆ ಆ ಒಂದು ಗಾಯಕ್ಕೆ ಬೇಕಾದಂಥ ಔಷಧಗಳನ್ನು ಹಚ್ಚಿ ಪಟ್ಟಿಯನ್ನು ಕಟ್ತೇವೆ. ಹೌದಾ? ಪ್ರತಿಯೊಬ್ಬರೂ ಮಾಡುವಂಥ ಕೆಲಸ ಇದು. ಯಾಕಂದರೆ ಆ ಮಗುವಿಗೆ, ಆ ಹುಡುಗನಿಗೆ ಏನು ಮಾಡ್ಬೇಕು? ನಾವೀಗ ಆರೈಕೆ ಮಾಡೋದು ನಮ್ಮ ಮನಸ್ಸಲ್ಲಿರುತ್ತೆ. ಆ ಬಿದ್ದಂಥ ಹುಡುಗನಿಗೆ ಸಹಾಯ ಮಾಡಬೇಕು ಅಂತ ಮನೋಭಾವನೆ ಪ್ರತಿಯೊಬ್ಬರಲ್ಲೂ ಬರುತ್ತೆ. ಹಾಗೆ ಇಂತಹದ್ದೇ ಆದಂಥ ಒಂದು ಸಹಾಯ ಮನೋಭಾವದ, ಪರಿಸರ ಪ್ರೇಮದ, ಸಹಜೀವನ, ದೇಶ ಪ್ರೇಮದ ಭಾವನಾತ್ಮಕ ಬದುಕು ಈ ಪಾಠದಲ್ಲಿ ಗರಿಗೆದರಿ ನಿಂತಿದೆ. ಇಲ್ಲಿ ಪಕ್ಷಿಗಳು ಮರವನ್ನು ಪ್ರೀತಿಸುವ ಪರಿಯನ್ನು ಓದಿ ನೋಡಿ ಮಕ್ಕಳೇ. ಈ ಒಂದು ಪಾಠದಲ್ಲಿ ಏನಿದೆ ಅಂತಂದರೆ, ನಮ್ಮ ಮನಸ್ಸನ್ನು ಮೂಡುತ್ತಲ್ಲ, ಮೊಲಕ್ಕೆ ಸಹಾಯ ಮಾಡುವಂಥ ಮನಸ್ಸು, ಹಾಗೆ ಬಿದ್ದು ಗಾಯ ಮಾಡಿಕೊಂಡಂಥ ಹುಡುಗನಿಗೆ ಮಾಡುವಂಥ ಸಹಾಯ ಮಾಡುವಂಥ ಮನಸ್ಸು ನಮ್ಮಲ್ಲಿರುತ್ತಲ್ಲ, ಆ ಸಹಾಯ ಮನೋಭಾವನೆ ಪ್ರತಿಯೊಬ್ಬರಲ್ಲಿರುತ್ತೆ. ಆ ಸಹಾಯ ಮನೋಭಾವನೆಗೆ ತಕ್ಕಂತೆ ಹಾಗೂ ಪರಿಸರ ಪ್ರೇಮವನ್ನು ಬಿಂಬಿಸುವಂಥ, ಹಾಗೆ ಸಹಜೀವನ, ಒಟ್ಟಿಗೆ ಬಾಳುವಂಥ ಒಂದು ಜೀವನ, ಹಾಗೂ ನನ್ನ ದೇಶದ ಭಕ್ತಿ ಬಗ್ಗೆ, ದೇಶದ ಪ್ರೇಮದ ಬಗ್ಗೆ, ನನ್ನ ದೇಶ ಪ್ರೇಮಕ್ಕಿರುವಂಥ ನನ್ನ ಭಾವನಾತ್ಮಕ ಸಂಬಂಧವನ್ನು, ನನ್ನ ಬದುಕನ್ನು ಯಾವ ರೀತಿಯಲ್ಲಿ ನಾವು ಕಟ್ಟಿಕೊಳ್ಬೇಕು ಅನ್ನೋದನ್ನು ಇಲ್ಲಿ ಕೂಗುತ್ತಿದೆ ಪಕ್ಷಿ ಅನ್ನುವಂಥ ಒಂದು ಪಾಠದಿಂದ ನಾವು ತಿಳಿಯೋಣ. ನಾನೀಗ ಪಾಠವನ್ನು ಓದಿ ವಿವರಣೆಯನ್ನು ನೀಡ್ತೇನೆ. ಎಲ್ಲ ಮಕ್ಕಳು ಸರಿಯಾಗಿ ಗಮನವಿಟ್ಟು ಆಲಿಸಿ ನೋಡಿ. ಕೃಷ್ಣೆ ಮೈದುಂಬಿ ಹರಿಯುತ್ತಿದ್ದಾಳೆ. ಅವಳ ಬೋರ್ಗರೆತ, ತೂರಾಟ, ಚೆಲ್ಲಾಟ, ಹರಿಯುವ ಓಟ ನಯನ ಮನೋಹರ. ಬೆಳ್ಳನೆಯ ನೊರೆ ಬಲು ಚಂದ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಗಸು. ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮಿನಮಿನ ಮಿರುಗುವ ನದಿ ಬಲು ಅಂದ. ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಅಲ್ಲಿ ಹನಿ ಹನಿಗೂ ಮುತ್ತಿನ ಮಣಿಯ ರೂಪು. ಅಬ್ಬಬ್ಬಾ, ಅದೆಷ್ಟು ಸುಂದರ! ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ಅವುಗಳಲ್ಲಿ ಸುಂದರವಾದ ಗಡ್ಡೆ ನಾರದ ಗಡ್ಡೆ. ಅದು ರಾಯಚೂರು ಸಮೀಪವಿದೆ. ಬಹಳ ಹಿಂದೆ ಇಲ್ಲಿ ನಾರದ ಮುನಿ ತಪಸ್ಸು ಮಾಡಿದ್ದರೆಂಬ ಪ್ರತೀತಿ. ಇಲ್ಲೊಂದು ಶಿವ ದೇವಾಲಯವೂ ಇದೆ. ಸದಾ ಹಚ್ಚ ಹಸುರಿನಿಂದ ಕೂಡಿ ಗಿಡ ಮರಗಳಿಂದ ಕಂಗೊಳಿಸುತ್ತಿದೆ. ಈ ನಡುಗಡ್ಡೆ ಪ್ರವಾಸಿ ತಾಣವೂ ಹೌದು. ಈ ಸುಂದರ ತಾಣವನ್ನು ನೋಡಲು ಮಕ್ಕಳು ಪ್ರವಾಸ ಹೊರಟಿದ್ದರು. ಕುಹು ಕುಹು ಹಕ್ಕಿಗಳ ಕಲರವ ಕಿವಿಗೆ ಇಂಪಾಗಿತ್ತು. ಮನಕ್ಕೆ ತಂಪೆರೆಯುತ್ತಿತ್ತು. ಚಿಲಿಪಿಲಿ ಹಕ್ಕಿಗಳ ಇಂಚರ ಸಂಗೀತಮಯ. ಮಕ್ಕಳು ಈ ಸುಂದರ ತಾಣದ ಸವಿಯುಣ್ಣುತ್ತಿದ್ದರು. ಇದ್ದಕ್ಕಿದ್ದಂತೆ
ಹಕ್ಕಿಯೊಂದರ ನೋವಿನ ಕೂಗು ಕೇಳಿಸಿತು. ಅತ್ತ ತಿರುಗಿ ನೋಡಿದಾಗ ಅನೇಕ ಟೊಂಗೆಗಳನ್ನು ಹರಡಿಕೊಂಡಿರುವ ಬೋಳು ಮರ, ಎಲೆಗಳಿಲ್ಲದೆ, ಹೂಗಳಿಲ್ಲದೆ, ಹಣ್ಣು ಕಾಯಿಗಳಿಲ್ಲದ ಒಣಗುತ್ತಿರುವ ಮರ. ಅದರೊಳಗೆ ಕುಳಿತ ಪಕ್ಷಿಯೊಂದು ನೋವಿನಿಂದ ಕೂಗುತ್ತಿತ್ತು. ಮಕ್ಕಳು ಕುತೂಹಲದಿಂದ ಆ ಮರದ ಬಳಿ ತೆರಳಿದರು. ಏ ಸುಂದರ ಪಕ್ಷಿಯೇ, ಎಲ್ಲರೂ ಸಂತೋಷದಿಂದ ಇದ್ದಾರೆ, ನೀನೇಕೆ ನೋವಿನಿಂದ ಕೂಗುತ್ತಿದ್ದೀಯಾ? ಏನದು ನಿನ್ನ ಅಳಲು ಎಂದು ಗಣೇಶ ಪಕ್ಷಿಯನ್ನು ಪ್ರಶ್ನಿಸಿದನು. ಅಣ್ಣ, ನೋಡಿಲ್ಲಿ, ನನ್ನ ಮರವನ್ನು ಎಲೆಗಳೆಲ್ಲ ಉದುರಿ ಹೋಗಿವೆ, ಟೊಂಗೆಗಳು ಬೋಳಾಗಿವೆ, ಶಕ್ತಿ ಇಲ್ಲದೆ ಮರ ಸೊರಗಿದೆ, ಆಗಲೋ ಈಗಲೋ ಬೀಳುವಂತಿದೆ ಎಂದಿತು ಪಕ್ಷಿ. ಹೌದೌದು, ಅದರಿಂದ ನಿನಗೇನು ತೊಂದರೆ? ಜೂಲಿ ಪಕ್ಷಿಯನ್ನು ಪ್ರಶ್ನಿಸಿದಳು. ಹಿಂದೆ ಈ ಮರವನ್ನು ನೀನು ನೋಡಿದ್ದೆಯಾ? ಆಗ ಏನಿದರ ಸೊಬಗು! ಮರದ ತುಂಬ ಹಸಿರೆಲೆಗಳು, ಟೊಂಗೆಗೂ ಹೂವು ಹಣ್ಣು ಸಾವಿರಾರು, ತಂಪಾದ ನೆರಳು ಮನೆ ಮಾಡಿತ್ತು, ನೂರಾರು ಪಕ್ಷಿಗಳಿಗೆ ಆಶ್ರಯ ತಾಣವಾಗಿತ್ತು. ಅದೇನು ಕಾರಣವೋ ತಿಳಿಯದು, ಎಲೆಗಳೆಲ್ಲ ಒಮ್ಮಿಂದೊಮ್ಮೆಲೆ ಉದುರಲು ಆರಂಭಿಸಿದವು, ಮತ್ತೆ ಚಿಗುರೊಡೆಯಲಿಲ್ಲ. ಮರ ಬಣ್ಣಗೆಟ್ಟಿತು, ಸೊರಗಿತು, ಈಗ ಒಣಗುತ್ತಿದೆ ಎಂದಿತು ಪಕ್ಷಿ. ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿ ಏಕೆ ಎಂದು ಲತಾ ಪ್ರಶ್ನಿಸಿದಳು. ನನ್ನ ಅಜ್ಜಿ, ನನ್ನ ಅಜ್ಜ ಅಜ್ಜಿ, ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು. ನಾನು ಇಲ್ಲಿಯೇ ಜನ್ಮ ತಳೆದೆ. ಆದರೆ ಈ ಮರ ಈಗ ಸಾಯಲು ಸಿದ್ಧವಾದಂತಿದೆ. ಹಾಗೇನಾದರೂ ಆದರೆ ನನಗೆ ತಾಣವೆಲ್ಲಿದೆ ಎಂದು ನೋವಿನಿಂದ ಉಸುರಿತು. ಪಕ್ಷಿಯ ಈ ಮಾತು ಕೇಳಿ ಮಕ್ಕಳಿಗೆ ಕನಿಕರ ಉಂಟಾಯಿತು. ಪಕ್ಷಿಯ ನೋವನ್ನು ಅರ್ಥ ಮಾಡಿಕೊಂಡರು. ಅದನ್ನು ಹೋಗಲಾಡಿಸುವ ಬಗ್ಗೆ ವಿಚಾರ ಮಾಡಿದರು. ಪಕ್ಷಿಯು ಈ ಮರದ ಬಗ್ಗೆ ಹೊಂದಿರುವ ಭಾವುಕತೆ, ಅಭಿಮಾನದ ಬಗ್ಗೆ ಅಚ್ಚರಿ ಉಂಟಾಗುತ್ತಿದೆ ಎಂದನು ಬಶೀರ್. ನಾವೆಲ್ಲ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಮರದ ಬಗ್ಗೆ ವಿವರಿಸೋಣ, ಸೂಕ್ತ ಚಿಕಿತ್ಸೆ ಕೊಡಿಸಿ ಮರವನ್ನು ಉಳಿಸೋಣ. ಹಸಿರೇ ನಮ್ಮ ಉಸಿರು ಎಂಬ ನಾಣ್ಣುಡಿಯನ್ನು ಎಲ್ಲೆಡೆ ಸಾರೋಣ ಎಂದಳು ದಿವ್ಯಾ. ಎಲ್ಲ ಮಕ್ಕಳು ಊರಿಗೆ ಹಿಂದಿರುಗಿದರು. ಸಸ್ಯ ವೈದ್ಯರನ್ನು ಮರದ ಬಳಿಗೆ ಕರೆತಂದರು. ವೈದ್ಯರು ಮರವನ್ನು ಸಂಪೂರ್ಣವಾಗಿ ನೋಡಿದರು. ಟೊಂಗೆಯನ್ನು ಗಮನಿಸಿದರು. ಏನೇನೋ ವಿಚಾರ ಮಾಡಿ ಬೇರುಗಳಿಗೆ ಚುಚ್ಚುಮದ್ದು ನೀಡಿದರು. ಒಣಗಿದ ಭಾಗಕ್ಕೆ ಔಷಧಿ ಸವರಿದರು. ಮಕ್ಕಳು ವೈದ್ಯರ ಸಲಹೆಯಂತೆ ಮರದ ಬುಡಕ್ಕೆ ಗೊಬ್ಬರ ಹಾಕಿ ನೀರುಣಿಸಿದರು. ಕೆಲವು ದಿನಗಳು ಕಳೆದವು. ಮಳೆಗಾಲ ಬಂತು. ಮರ ಚಿಗುರೊಡೆಯಿತು. ಎಲೆಗಳು ಮೈದಳೆದವು. ಟೊಂಗೆಗಳಲ್ಲಿ ಹೂಗಳು ರಾರಾಜಿಸಿದವು. ಹೀಚು, ಕಾಯಿ, ಹಣ್ಣುಗಳು ಜೀವ ತಳೆದವು. ಆ ಮರಕ್ಕೆ ನೂರಾರು ಹಕ್ಕಿಗಳು ಬಂದವು. ಪಕ್ಷಿಗಳ ಕಲರವ ತುಂಬಿತು. ಮತ್ತೆ ಮಕ್ಕಳು ಪ್ರವಾಸಕ್ಕೆ ಬಂದರು. ಮರದ ಸೊಬಗು ಮಕ್ಕಳ ಮನಸ್ಸಿಗೆ ಉಲ್ಲಾಸ ತಂದಿತು. ಮಕ್ಕಳು ಕುಣಿದು ಕುಪ್ಪಳಿಸಿದರು. ಮಕ್ಕಳು ಮಾಡಿದ ಸತ್ಕಾರ್ಯವನ್ನು ಮೆಚ್ಚಿ ಪಕ್ಷಿಗಳು ಹಾಡಿದವು. ಮರವು ಮೇಲುಗಾಳಿಗೆ ಎಲೆಗಳನ್ನು ಅಲುಗಾಡಿಸಿ ಸಂಗೀತ ನೀಡಿತು. ಋಣ ತೀರಿಸಿತು. ಮಕ್ಕಳು ಹೋ ಎಂದು ಕೂಗಿದರು. ಹಸಿರೇ ಉಸಿರು ಎಂದರು. ಹೌದಲ್ಲ ಮಕ್ಕಳೇ, ಎಷ್ಟು ಅದ್ಭುತವಾಗಿದೆ ಹೌದಾ ಈ ಒಂದು ಕತೆ. ಇಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದನ್ನು ಕುರಿತು ಈ ಒಂದು ಪಾಠದಲ್ಲಿ ನಾವು ತಿಳ್ಕೋಬೇಕು. ಹೇಗೆ ಸಹಾಯ ಮಾಡುವಂಥ ಮನಸ್ಸು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋದನ್ನು ಈ ಒಂದು ಪಾಠ ವಿಶ್ಲೇಷಿಸುತ್ತೆ. ನೋಡಿ ಪಾಠವನ್ನು. ಇದು ರಾಯಚೂರು ಜಿಲ್ಲೆಯಲ್ಲಿ ಬರುವಂಥ ನಾರದಗುಡ್ಡೆಯಲ್ಲಿ ನಡೆದಂಥ ಒಂದು ಘಟನೆ. ಆ ಒಂದು ಘಟನೆ ಬಗ್ಗೆ ವಿವರಿಸ್ತೇನೆ. ಈ ರಾಯಚೂರು ನಗರದಲ್ಲಿ ಕೃಷ್ಣೆ ನದಿ ಹರಿತಾಳೆ. ನದಿ ಕೃಷ್ಣೆ ಕರ್ನಾಟಕದ
ಒಂದು ಜೀವನದಿ ಅಂದರೆ ಕೇವಲ ಕಾವೇರಿ ಅಷ್ಟೇ ಅಲ್ಲ, ಕರ್ನಾಟಕದ ಜೀವನದಿ ಅಂತ ಅಂದರೆ ಅದು ನಮ್ಮ ಕೃಷ್ಣೆ ಕೂಡ ಹೌದು. ಯಾಕಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಹರಿಯುವಂಥ ಈ ಒಂದು ಕೃಷ್ಣೆ ನದಿ ಇಡೀ ಉತ್ತರ ಕರ್ನಾಟಕವನ್ನು ಸಮೃದ್ಧಿಗೊಳಿಸಿದ್ದಾಳೆ. ದಕ್ಷಿಣ ಕರ್ನಾಟಕಕ್ಕೆ ಕಾವೇರಿ ಸೀಮಿತವಾಗಿದ್ದರೆ ಉತ್ತರ ಕರ್ನಾಟಕಕ್ಕೆ ಕೃಷ್ಣೆ ಸೀಮಿತ ಆಗಿದ್ದಾಳೆ. ಉತ್ತರ ಕರ್ನಾಟಕದ ಜೀವನದಿ ಅಂದರೂ ತಪ್ಪಾಗಲಾರದು ಕೃಷ್ಣೆ ನದಿಯನ್ನು. ಅಂಥ ಒಂದು ಸಮೃದ್ಧವಾದಂಥ ನದಿಯ ದಡದಲ್ಲಿ ನಡೆದಂಥ ಒಂದು ಘಟನೆ ಇದು. ಕೃಷ್ಣೆ ಮೈದುಂಬಿ ಹರಿತಾ ಇದ್ದಳು. ಅವಳು ಬೋರ್ಗರೆತ, ತೂರಾಟ, ಚೆಲ್ಲಾಟ, ಹರಿಯುವನ ಓಟ ನಯನ ಮನೋಹರವಾಗಿತ್ತು. ನದಿ ಹರಿಯುವ ಒಂದು ಸಂದರ್ಭ, ಆ ಹರಿಯುವಾಗ ಅದು ಮಾಡುವಂಥ ಬೋರ್ಗರೆತ, ಅದರ ಒಂದು ತೂರಾಟ ಅಂದರೆ ನದಿ ಉಕ್ಕಿ ಹರಿಯುವಂಥದ್ದು, ಆ ಒಂದು ಹರಿಯುವ ಓಟ ಹೇಗೆ ನದಿ ವೇಗವಾಗಿ ಹರಿದು ಸಮುದ್ರವನ್ನು ಸೇರುವುದಕ್ಕೆ ಹೇಗೆ ತವಕಿಸುತ್ತದೆ ಅನ್ನುವಂಥ ಒಂದು ಓಟ, ಹರಿಯುವ ಒಂದು ಚೆಲ್ಲಾಟವನ್ನು ನೋಡಿದರೆ ನಮಗೆ ನಯನ ಮನೋಹರವಾಗುತ್ತೆ. ಕಣ್ಣು ಆನಂದವನ್ನು ಹೊಂದುತ್ತೆ. ನಯನ ಅಂತಂದರೆ ಆನಂದ, ಮನೋಹರ ಅಂದರೆ ಮನಸ್ಸಿಗೆ ಬಹಳ ಸಂತೋಷವಾಗತ್ತೆ. ಬೆಳ್ಳನೆಯ ನೊರಹಾಲು ಬಲು ಚಂದ. ಬೆಳ್ಳನೆಯ ನೊರೆ ಬಲು ಚಂದ ಅಂದರೆ ನದಿ ಹರಿಯುವಾಗ ಬರುವಂಥ ಗುಳ್ಳೆ ಅಂತೀವಲ್ಲ ನಾವು, ನೀರಿನ ಗುಳ್ಳೆಗಳು, ಬುಗ್ಗೆಗಳು, ಆ ಬಿಳಿ ಬಿಳಿಯಾದಂಥ ನೀರಿನ ಗುಳ್ಳೆಗಳು ಸೇರಿ ಹಾಲಿನಂತೆ ಬಲು ಚಂದವಾಗಿ ಬೆಳ್ಳನೆಯ ಹಾಲಿನಂತೆ ಕಾಣಿಸುತ್ತೆ. ಸುಳಿಗಳಲ್ಲಿ ಸುತ್ತುವ ನೀರಿನ ಸೊಬಗೇ ಸೊಗಸು. ಸುಳಿ ಸುಳಿಯಾಗಿ ತಿರುಗುವಂತೆ ಅಂದರೆ ನದಿ ನೀರಿನಲ್ಲಿ ಸುಳಿಗಳು ಉಂಟಾಗ್ತವೆ. ನದಿಯಲ್ಲಿ ವೃತ್ತಾಕಾರವಾಗಿ ನದಿಗಳು ನೀರಲ್ಲಿ ಸುರು ಅಂತ ಹೇಳಿ ಸುರುಳಿ ಆಕಾರವಾಗಿ ಅದು ನೀರು ಸುತ್ತಕೊಳ್ಳುತ್ತೆ. ಅದನ್ನು ನೋಡೋದಕ್ಕೆ ತುಂಬ ಅದ್ಭುತವಾಗಿರುತ್ತೆ. ಬೆಳಗಿನ ಎಳೆ ಬಿಸಿಲಿನ ಹೊಳಪಿಗೆ ಮಿನಮಿನ ಮಿರುಗುವ ನದಿ ಇನ್ನೂ ಬಲು ಚಂದ. ಬೆಳಗ್ಗಿನ ಸೂರ್ಯೋದಯವಾಗಿರುತ್ತೆ. ಆ ಸೂರ್ಯೋದಯವಾದಾಗ ಆ ಎಳೆ ಬಿಸಿಲಿಗೆ ಆ ಒಂದು ಅದ್ಭುತವಾದಂಥ ಸಂದರ್ಭ, ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋದು ನಮಗೆ ಬಹಳ ಪುಣ್ಯ. ಅಂಥ ಕ್ಷಣ ಪ್ರತಿಯೊಬ್ಬರ ಬಾಳಲ್ಲಿ ಸಿಗಬೇಕು, ಎಲ್ಲರೂ ನೋಡಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದರೆ ಇಂಥ ಒಂದು ಪರಿಸರದಲ್ಲಾಗುವಂಥ ಒಂದು ಅದ್ಭುತವಾದಂಥ ಒಂದು ಈ ಒಂದು ನಿಸರ್ಗದ ಒಂದು ಸೃಷ್ಟಿಯನ್ನು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಸೂರ್ಯನ ಹೊಂಬಣ್ಣದ ಕಿರಣಗಳು ನದಿಯ ಮೇಲೆ ಬಿದ್ದಿವೆ. ಸೂರ್ಯನ ಹೊಂಬಣ್ಣದ ಅಂದರೆ ಚಿನ್ನದ ಬಣ್ಣ, ಅಂದರೆ ಚಿನ್ನದ ಅಂತ ಒಂದು ಚಿನ್ನದ ಕಾಂತಿ ಉಳ್ಳಂಥ ಸೂರ್ಯನ ಕಿರಣಗಳು ಆ ನದಿಯ ನೀರಿನ ಮೇಲೆ ಬಿದ್ದಾಗ ಅಲ್ಲಿ ಪ್ರತಿಯೊಂದು ಹನಿಗೂ ಮುತ್ತಿನ ಒಂದು ಹೊಳಪು ಬರುತ್ತೆ. ಅಂದರೆ ಸೂರ್ಯನ ಹೊಂಬಣ್ಣ ಆ ಒಂದು ನೀರಿನ ಹನಿಗೆ ಮಣಿಯ ರೂಪವನ್ನು ಕೊಟ್ಟು ಅಷ್ಟು ಸುಂದರವಾಗಿ ನದಿಯನ್ನು ಕಾಣ್ತಾ ಇದೆ. ಈ ಕೃಷ್ಣಾ ನದಿಯ ಹಲವಾರು ನಡುಗಡ್ಡೆಗಳಿವೆ. ಈ ಕೃಷ್ಣಾ ನದಿಯಲ್ಲಿ ಹಲವಾರು ನಡುಗಡ್ಡೆಗಳಿವೆ. ನಡುಗಡ್ಡೆ ಅಂತ ಅಂದರೆ ಏನು? ನಡುಗಡ್ಡೆ ಅಂತ ಅಂದರೆ ನೀರಿನ ನದಿ ಹರಿಯುವಂಥ ಭಾಗದಲ್ಲಿ, ಅಂದರೆ ನದಿಯ ಮಧ್ಯಭಾಗದಲ್ಲಿ ಒಂದು ಭೂಪ್ರದೇಶ ಸಿಗುತ್ತೆ. ಅದನ್ನು ನಾವು ನಡುಗಡ್ಡೆ ಅಂತ ಕರಿತೇವೆ. ಅಂದರೆ ಸುತ್ತಲೂ ನೀರಿರುತ್ತೆ. ನಡುಗಡ್ಡೆಯಲ್ಲಿ ಏನಿರುತ್ತೆ? ನಮಗೆ ಇರೋದಕ್ಕೆ ನಡುಗಡ್ಡೆಗಳು ಅಂದರೆ ಭೂಮಿ ಇರುತ್ತೆ, ಅಂದರೆ ನೆಲ ಇರುತ್ತೆ. ಆ ನೆಲವನ್ನು ನಾವು ಉಪಯೋಗಿಸ್ಕೋಬೋದು. ಅದನ್ನು ಆ ಒಂದು ನೀರಿನಿಂದ ಸುತ್ತುವರಿದಂಥ ಭೂಮಿಯನ್ನು ನಾವು ನಡುಗಡ್ಡೆ, ಕೆಲವೊಂದು ಬಾರಿಯಲ್ಲಿ ದ್ವೀಪ ಅಂತ ಹೇಳ್ತೀವಿ, ಐಸ್ಲ್ಯಾಂಡ್ ಅಂತೀವಲ್ಲ ಅದು. ಈ ಸುಂದರವಾದ ನಡುಗಡ್ಡೆಗಳಲ್ಲಿ ನಾರದಗಡ್ಡೆ ಕೂಡ ಒಂದು. ಈ ಒಂದು ದ್ವೀಪ ಪ್ರದೇಶದಲ್ಲಿ ಅಂದರೆ ನಡುಗಡ್ಡೆಯಲ್ಲಿ ನಾರದಗಡ್ಡೆ ಕೂಡ ಒಂದು. ಈ ನಾರದಗಡ್ಡೆ ಅನ್ನುವಂಥದ್ದು ರಾಯಚೂರಿನ ಸಮೀಪದಲ್ಲಿ ಇದೆ. ಬಹಳ ಹಿಂದೆ ನಾರದ ಮುನಿಯಲ್ಲಿ ತಪಸ್ಸು ಮಾಡಿದ್ರು ಅನ್ನುವಂಥ ಒಂದು ಪ್ರತೀತಿ ಇದೆ ಅಂತೆ. ಅಂದರೆ ಈ ನಡುಗಡ್ಡೆ ಕೃಷ್ಣಾ ನದಿಯಲ್ಲಿರುವಂಥ ಒಂದು ನಡುಗಡ್ಡೆಯಲ್ಲಿ ನಾರದ ಮುನಿ ಹಿಂದೆ ತಪಸ್ಸು ಮಾಡಿದ್ರು ಅಂತ ಹೇಳಿ ಒಂದು ಪ್ರತೀತಿ, ಅಂದರೆ ಕತೆ ಇದೆ, ನಂಬಿಕೆ ಇದೆ ಅಂಥೇಳಿ ಅಲ್ಲಿ ಅವರು ನಂಬ್ಕೋತಾರೆ. ಹಾಗೆ ಈ ಒಂದು ನಡುಗಡ್ಡೆಯಲ್ಲಿ ಒಂದು ಶಿವ ದೇವಾಲಯ ಕೂಡ ಇದೆ, ಶಿವನ ದೇವಸ್ಥಾನ ಕೂಡ ಇದೆ. ಇದು ಸದಾ ಹಚ್ಚ ಹಸುರಿನಿಂದ ಕೂಡಿದ ಗಿಡಮರಗಳಿಂದ ಕಂಗೊಳಿಸುತ್ತೆ. ಇದು ಸುತ್ತಲೂ ತುಂಬ ಸುಂದರವಾಗಿ ಹಚ್ಚ ಹಸಿರಾಗಿ, ಯಾವಾಗಲೂ ಹಸಿರಿನಿಂದ ತುಂಬಿರುವಂಥ ಒಂದು ಗಿಡಮರಗಳನ್ನು ಹೊಂದಿದೆ. ಇದೊಂದು ಪ್ರವಾಸಿ ತಾಣ ಕೂಡ ಹೌದು. ಇಲ್ಲಿ ಮಕ್ಕಳು ಕೂಡ ಪ್ರವಾಸವನ್ನು ಹೊರಟಿರ್ತಾರೆ ಈ ಒಂದು ನಾರದ ಗಡ್ಡೆಗೆ. ಅಲ್ಲಿ ಹಕ್ಕಿಗಳ ಕಲರವ ಮನಕ್ಕೆ ಎಲ್ಲ ಮಕ್ಕಳ ಮನಸ್ಸಿಗೆ ತಂಪನ ಇರ್ತೈತೆ, ತುಂಬ ಸುಂದರವಾಗಿ ಕೇಳಿಸ್ತೈತೆ. ಎಲ್ಲ ಹಕ್ಕಿಗಳು ಚಿಲಿಪಿಲಿ ಗುಡ್ತಾ ಅವು ಒಂದು ರೀತಿ ಸಂಗೀತವನ್ನು ಬಾರಿಸಿದಂತೆ, ಸಂಗೀತವನ್ನು ಹಾಡಿದಂತೆ ಭಾಳಷ್ಟು ಸುಂದರವಾಗಿ ಎಲ್ಲ ಮಕ್ಕಳ ಮನಸ್ಸಿಗೆ ಮುದವನ್ನು ಕೊಡ್ತಾ ಇತ್ತು. ಇವೆಲ್ಲದರ ನಡುವೆ
ಅಲ್ಲೊಂದು ಹಕ್ಕಿ ತುಂಬ ನೋವಿನಿಂದ ಕೂಗ್ತಾ ಇತ್ತು, ತುಂಬ ದುಃಖದಿಂದ ಕೂಗ್ತಾ ಇತ್ತು. ಮಕ್ಕಳೆಲ್ಲ ಹೋಗಿ ಆ ಒಂದು ಹಕ್ಕಿಯನ್ನು ತುಂಬ ಹತ್ತಿರ ಹೋಗಿ ಕೇಳ್ತಾರೆ, ಯಾಕಪ್ಪ ಹಕ್ಕಿ, ಯಾಕಮ್ಮ ಹಕ್ಕಿ ನೀನು ಇಲ್ಲಿ ಕೂತ್ಕೊಂಡು ಇಷ್ಟೊಂದು ನೋವಿನಿಂದ ಕೂಗ್ತಾ ಇದೆಯಾ? ಎಲ್ಲ ಹಕ್ಕಿಗಳು ಇಷ್ಟೊಂದು ಸಂತೋಷವಾಗಿ ಕೂಗ್ತಾ ಇದೆ, ಅದು ನೀನು ಮಾತ್ರ ಯಾಕೆ ಇಲ್ಲಿ ಕುಂತು ನೋವಿನ ರಾಗವನ್ನು ಹಾಡ್ತಾ ಇದೆ ಅಂತ ಕೇಳ್ತಾರಂತೆ. ಆಗ ಆ ಒಂದು ಹಕ್ಕಿಯನ್ನು ಕೇಳೋದಕ್ಕಿಂತ ಆ ಮರ ಹೇಗಿರುತ್ತೆ, ಆ ಹಕ್ಕಿ ಕುಳಿತಂಥ ಮರ ಹೇಗಿರುತ್ತೆ ಅಂದರೆ ಬೋಳು ಮರವಾಗಿರುತ್ತೆ. ಎಲೆಗಳೇ ಇಲ್ಲ, ಹೂಗಳೇ ಇಲ್ಲ, ಕಾಯಿಗಳಿಲ್ಲದೆ ಅದು ಒಣಗಿ ಹೋಗಿರುತ್ತೆ. ಆಗ ಪ್ರಶ್ನೆಯನ್ನು ಕೇಳ್ತಾರಂತೆ, ಯಾಕೆ ನೀನು ಅಳ್ತಾ ಇದೆಯಾ, ಯಾಕೆ ನೀನು ತುಂಬ ದುಃಖಿಸ್ತಾ ಇದೆಯಾ ಅಂತ ಕೇಳಿದಾಗ, ಅಣ್ಣ ನೋಡಿಲ್ಲಿ ನನ್ನ ಮರವನ್ನು ನೋಡು, ನನ್ನ ಮರದಲ್ಲಿರುವಂಥ ಎಲ್ಲ ಎಲೆ ಉದುರು ಹೋಗಿದೆ, ಟೊಂಗೆಗಳು ಬೋಳಾಗಿ ಹೋಗಿದೆ, ಅದಕ್ಕೆ ಶಕ್ತಿನೇ ಇಲ್ಲ ಅಂಥೇಳಿ ಆ ಒಂದು ಹಕ್ಕಿ ಬೇಜಾರು ಮಾಡ್ಕೊಳ್ಳುತ್ತೆ. ಅದೇ ಸಮಯದಲ್ಲಿ ಹೌದು ಹೌದು ಅಂತ ಹೇಳಿ ಜೂಲಿ ಪಕ್ಷಿಯನ್ನು ಪ್ರಶ್ನಿಸುತ್ತಾಳೆ. ಹಾಂ ಹೌದು, ಹಾಗಾದರೆ ಇದರಿಂದ ನಿನಗೇನು ತೊಂದರೆ ಅಂಥೇಳಿ ಅಲ್ಲಿರುವಂಥ ಒಬ್ಬಳು ಹುಡುಗಿ ಜೂಲಿ ಪ್ರಶ್ನೆಯನ್ನು ಕೇಳ್ತಾಳೆ. ಆಗ ಹಕ್ಕಿ ಹೇಳುತ್ತೆ, ಈ ಹಿಂದೆ ನೀನು ಈ ಮರವನ್ನು ನೋಡಿದ್ದೀಯಾ? ಈ ಮರ ಹೇಗಿತ್ತು ಗೊತ್ತಾ? ಈ ಮರದ ಸೊಬಗು ಹೇಗಿತ್ತು ಗೊತ್ತಾ? ಈ ಮರ ಹೇಗೆ ಹಚ್ಚ ಹಸಿರಾಗಿತ್ತು ಅಂದು ಗೊತ್ತಾ? ಎಲೆಯಿಂದ ತುಂಬಿ ಹಸಿರಾಗಿ ಕಾಣ್ತಾ ಇತ್ತು. ಪ್ರತಿ ಟೊಂಗೆಗೂ ಹೂವು ಹಣ್ಣುಗಳು ಸಾವಿರಾರಾಗಿ ಬೆಳೆದು ತುಂಬ ಸಮೃದ್ಧವಾಗಿ ಪರಿಶುದ್ಧವಾಗಿ ಗಾಳಿಯನ್ನು ಕೊಟ್ಟು ಎಷ್ಟು ಸುಂದರವಾಗಿತ್ತು. ಈ ಮರದ ನೆರಳಲ್ಲಿ ಎಷ್ಟು ಮನೆಗಳಿದ್ದವು, ಎಷ್ಟು ಪಕ್ಷಿಗಳ ಆಶ್ರಯ ತಾಣವಾಗಿತ್ತು ಗೊತ್ತಾ? ಅದೇನು ಕಾರಣವೋ ತಿಳಿಯೋದು ಗೊತ್ತಿಲ್ಲ, ಯಾರ ಕಣ್ಣು ಬಿತ್ತೋ ಗೊತ್ತಿಲ್ಲ. ಈ ಮರದ ಎಲೆಗಳೆಲ್ಲ ಒಮ್ಮಿಂದೊಮ್ಮೆಲೆ ಉದುರು ಹೋಗ್ಬಿಟ್ಟು, ಎಲ್ಲ ಎಲೆಗಳು ಇನ್ನು ಮರದಿಂದ ಕೆಳಗಡೆ ಬಿದ್ದು ಹೋಗ್ಬಿಟ್ಟು ಹಣ್ಣಾಗಿ, ಹಾಗೆ ಮತ್ತೆ ಚಿಗುರು ಬರಲೇ ಇಲ್ಲ. ಮರ ಬಣ್ಣಗೆಟ್ಟಿತು, ಮರ ದಷ್ಟಪುಷ್ಟವಾಗಿದ್ದಂಥ ಮರ ಸೊರಗಿ ಹೋಗ್ಬಿಡ್ತು ಅಂತೇಳಿ ಪಕ್ಷಿ ಹೇಳುತ್ತೆ. ಸರಿ, ಅದೆಲ್ಲ ಓಕೆ, ಒಪ್ಕೊಳ್ಳೋಣ, ಆದರೆ ನಿನಗೆ ಈ ಮರದ ಮೇಲೆ ಅಷ್ಟೊಂದು ಪ್ರೀತಿ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂಥೇಳಿ ಲತಾ ಕೇಳ್ತಾಳೆ. ಆಗ ಹೇಳ್ತಾಳೆ, ಆ ಪಕ್ಷಿ ಹೇಳುತ್ತೆ, ನನ್ನ ಅಜ್ಜ ಅಜ್ಜಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲರೂ ಇಲ್ಲಿಯೇ ಹುಟ್ಟಿ ಬೆಳೆದರು. ನಾನೊಬ್ಬಳೇ ಅಲ್ಲ, ಎಲ್ಲರೂ ಹುಟ್ಟಿದ್ದಾರೆ. ಹಾಗೆ ನಾನು ಕೂಡ ಹುಟ್ಟಿದ್ದು ಇದೇ ಮರದಲ್ಲೇ. ಈಗ ಈ ಮರ ಸಾಯಲು ಸಿದ್ಧವಾದಂಥ ಈ ಮರ ಈಗ ಏನಾಗ್ತಿದೆ, ತನ್ನ ಅವನತಿ ಆಗ್ತಿದೆ, ತನ್ನ ಜೀವನವನ್ನು ಮುಗಿಸ್ತಾ ಇದೆಯೇನೋ ಅನ್ನುವಂಥ ಭಯ ನನಗೆ ಕಾಡ್ತಾ ಇದೆ. ಹಾಗೇನಾದರೂ ಆಯಿತು ಅಂತಂದರೆ ನಾನು ಮುಂದೆ ಎಲ್ಲಿ ಬದುಕಬೇಕು, ನಾನು ಎಲ್ಲಿ ಗೂಡನ್ನು ಕಟ್ಟೋದು ಅಂಥೇಳಿ ನೋವಿನಿಂದ ಉಸಿರಿತ್ತು, ಅಂದರೆ ನೋವಿನಿಂದ ದೊಡ್ಡದಂಥ ಒಂದು ಉಸಿರನ್ನು ಎಳ್ಕೊಂಡು ಬಿಡುತ್ತೆ, ದೀರ್ಘ ಉಸಿರನ್ನು ಬಿಡುತ್ತೆ. ಪಕ್ಷಿಯ ಈ ಮಾತನ್ನು ಕೇಳಿ ಅಲ್ಲಿದ್ದ ಮಕ್ಕಳಿಗೆಲ್ಲ ತುಂಬ ಕನಿಕರ ಉಂಟಾಗುತ್ತೆ. ಆ ಪಕ್ಷಿಯ ಮೇಲೆ ಹೇಗಾದರೂ ಮಾಡಿ ಈ ಪಕ್ಷಿಯ ನೋವಿಗೆ ನಾವೇನು ಮಾಡಬೇಕು, ಒಂದು ಸಹಾಯವನ್ನು ಮಾಡಬೇಕು, ಈ ನೋವನ್ನು ಮರೆಸಬೇಕು ಹಕ್ಕಿಯಿಂದ. ಹಾಗೆ ಈ ಹಕ್ಕಿಯ ನೋವು ಕೂಡ ಹೌದು, ಹಾಗೆ ಈ ಸಾಯ್ತಾ ಇರುವಂಥ ಈ ಒಣ ಮರವನ್ನು ಮತ್ತೆ ಮೊದಲಿನ ಹಾಗೆ ಬದುಕಿಸೋದಕ್ಕೆ ನಾವು ಪ್ರಯತ್ನ ಮಾಡಬೇಕಂತೇಳಿ ಆ ಮಕ್ಕಳಲ್ಲಿ ಯೋಚನೆ ಮಾಡ್ತಾರೆ. ಹಾಗೆ ಪಕ್ಷಿಯ ಈ ಮರದ ಭಾವನೆ ಬಗ್ಗೆ ಹೊಂದಿರುವಂಥ ಭಾವುಕತೆಯನ್ನು, ಅಭಿಮಾನವನ್ನು ಅಚ್ಚರಿಯಾಗಿ ಕಂಡಂಥ ಬಶೀರ್ ಹೇಳ್ತಾನೆ, ನಾವೆಲ್ಲರೂ ಊರಿಗೆ ಹೋಗಿ ಸಸ್ಯ ವೈದ್ಯರನ್ನು ಕಾಣೋಣ, ಸಸ್ಯ ವೈದ್ಯರ ಬಗ್ಗೆ ಹೀಗೀಗಾಗಿದೆ ಅನ್ನೋದನ್ನು ಅವರಿಗೆ ವಿವರಿಸೋಣ, ಹಸಿರೇ ನಮ್ಮ ಉಸಿರೆಂಬ ನಾಣ್ಣುಡಿಯನ್ನು ನಾವೆಲ್ಲರೂ ಸಾರೋಣ ಅಂತೇಳಿ ದಿವ್ಯಾ ಹೇಳ್ತಾಳೆ. ಹಾಗೆ ಎಲ್ಲ ಮಕ್ಕಳು ವಾಪಸ್ ಊರಿಗೆ ಬಂದು ವೈದ್ಯರ ಹತ್ರ ಭೇಟಿಯಾಗ್ತಾರೆ, ನಡೆದಂಥ ವಿಷಯವನ್ನು ಹೇಳ್ತಾರೆ, ಮರದ ಬಗ್ಗೆ ವಿವರಿಸ್ತಾರೆ. ವೈದ್ಯರು ಕೂಡ ಆ ಮರವನ್ನು ನೋಡೋದಕ್ಕೆ ಅಂತ ಹೇಳಿ ಬರ್ತಾರೆ. ಬಂದು ಆ ಮರವನ್ನು ನೋಡಿ ಹೇಳ್ತಾರೆ, ಗಮನಿಸ್ತಾ ಸರಿಯಾಗಿ ನೋಡ್ತಾರೆ, ಆ ಮರಕ್ಕೆ ಬೇಕಾದಂಥ ಯಾವ ರೀತಿಯಾಗಿ ಮರಕ್ಕೆ ಪೋಷಕಾಂಶಗಳು ಕಡಿಮೆ ಆಗಿದೆ, ಯಾವ ರೀತಿ ಅದಕ್ಕೆ ರೋಗ ಬಂದಿದ್ದನ್ನೆಲ್ಲ ನೋಡಿಕೊಂಡು ದೃಢಪಟ್ಟು ಮಾಡಿಕೊಂಡು ಆ ಮರಕ್ಕೆ ಬೇರುಗಳಿಗೆ ಏನು ಮಾಡ್ತಾರೆ, ಚುಚ್ಚುಮದ್ದನ್ನು ನೀಡ್ತಾರೆ, ಔಷಧಗಳನ್ನು ಇಂಜೆಕ್ಟ್ ಮಾಡ್ತಾರೆ. ಒಣಗಿರುವ ಭಾಗಕ್ಕೆ ಏನು ಮಾಡ್ತಾರೆ, ಔಷಧವನ್ನು ಹಚ್ತಾರೆ, ಸವರ್ತಾರೆ. ಔಷಧವನ್ನು ಹಚ್ಚಿ ಹೇಳ್ತಾರೆ ವೈದ್ಯರು, ಮಕ್ಕಳೇ ಈ ಮರಕ್ಕೆ ಗೊಬ್ಬರವನ್ನು ಹಾಕಿ ನೀರನ್ನು ಉಣಿಸಿರಿ ಅಂತ ಹೇಳ್ತಾರೆ. ಮಕ್ಕಳೆಲ್ಲ ಗೊಬ್ಬರವನ್ನು ತಂದು ಹಾಕಿ ಬುಡಕ್ಕೆ ಅದಕ್ಕೆ ನೀರನ್ನು ಹಾಕ್ತಾರೆ. ಹಾಗೆ ಕೆಲವು ದಿನಗಳು ಕಳೀತವೆ, ಮಳೆಗಾಲ ಕೂಡ ಬರುತ್ತೆ. ಮರ ಏನಾಗುತ್ತೆ, ಆ ಔಷಧದಿಂದ ಆ ಗೊಬ್ಬರದಿಂದ ಮಕ್ಕಳು ನೀಡಿದಂಥ ಪ್ರೀತಿಯಿಂದ ಏನಾಗುತ್ತೆ, ಮರ ಮತ್ತೆ ಚಿಗುರೊಡೆಯೋದಕ್ಕೆ ಪ್ರಾರಂಭವಾಗ್ತದೆ. ಸ್ವಲ್ಪ ದಿನದಲ್ಲಿ ಎಲೆ ಹೂವು ಹಣ್ಣು ಕಾಯಿಗಳಿಂದ ತುಂಬಿ ರಾರಾಜಿಸ್ತದೆ ಆ ಮರ. ಮತ್ತು ಆ ಮರದ ಮೇಲೆ ನೂರಾರು ಹಕ್ಕಿಗಳು ಬಂದು ತಮ್ಮ ಗೂಡನ್ನು ಕಟ್ಕೊಂಡು ತನ್ನ ಮರಿಗಳನ್ನು ಸಾಕ್ತಾ ಅಲ್ಲಿ ಪಕ್ಷಿಗಳ ಕಲರವ ಆ ಮರ ತುಂಬ ಹಬ್ಬಿರುತ್ತೆ. ಹಾಗೆ ಇನ್ನೊಮ್ಮೆ ಮತ್ತೊಮ್ಮೆ ಆ ಮಕ್ಕಳು
ಅದೇ ಜಾಗಕ್ಕೆ ಪ್ರವಾಸಕ್ಕೆ ಬರ್ತಾರೆ. ಆ ಮರದ ಸೊಬಗನ್ನು ನೋಡಿ, ಮರದ ಅಂದವನ್ನು ನೋಡಿ ತುಂಬ ಸಂತೋಷ ಪಡ್ತಾರೆ. ಯಾಕೆಂತಂದರೆ ಒಣಗಿ ಹೋಗಿದ್ದಂಥ ಮರವನ್ನು ನಾವು ಪಟ್ಟ ಶ್ರಮದಿಂದ ಆ ಮರ ಕೂಡ ಬದುಕ್ತು, ಹಾಗೆ ಆ ಹಕ್ಕಿಯ ನೋವು ಕೂಡ ತೀರ್ತು ಅನ್ನುವಂಥ ಸಂತೋಷ ಆ ಮಕ್ಕಳಲ್ಲಿ ಮನೆ ಮಾಡುತ್ತೆ. ಮಕ್ಕಳು ತುಂಬ ಸಂತೋಷದಿಂದ ಕುಣಿದು ಕುಪ್ಪಳಿಸ್ತಾರೆ. ಅದೇ ರೀತಿ ಆ ಮರವೂ ಕೂಡ ಮಕ್ಕಳ ಜೊತೆಗೆ ಮೇಲು ಗಾಳಿಯಲ್ಲಿ ಎಲೆಗಳನ್ನು ಅಲ್ಲಾಡಿಸಿ ಸಂಗೀತದ ಒಂದು ಖುಷಿಯನ್ನು ನೀಡುತ್ತೆ. ಹಾಗೆ ಆ ಮಕ್ಕಳ ಸಂತೋಷಕ್ಕೆ ಕಾರಣವಂಥ ಮರ ಅವರ ಋಣವನ್ನು ತೀರಿಸಿದಂತೆ ಆಗತ್ತೆ. ಮಕ್ಕಳು ಹೋ ಎಂದು ಕೂಗಿ ಹಸಿರೇ ಉಸಿರು ಅನ್ನುವಂಥ ಒಂದು ಘೋಷವಾಕ್ಯವನ್ನು ಎಲ್ಲೆಡೆ ಸಾರ್ತಾರೆ. ಮಕ್ಕಳೇ, ಈ ಪಾಠದಿಂದ ನಾವು ಏನು ತಿಳ್ಕೊತೀವಿ ಅಂತಂದರೆ, ಒಂದನೇದಾಗಿ ಸಹಾಯ ಮಾಡಬೇಕು. ಯಾರಿಗೆ ನಮ್ಮ ಸಹಾಯದ ಅವಶ್ಯಕತೆ ಇರುತ್ತೋ ಅಂಥವರಿಗೆ ನಾವು ಸಹಾಯವನ್ನು ಮಾಡಲೇಬೇಕು. ಯಾಕೆ ಅಂತಂದರೆ, ಸಹಾಯ ಮಾಡೋದು ಅಂತಂದರೆ ನಮ್ಮಲ್ಲಿ ಅಧಿಕಾರವಿರ್ಬೋದು, ಅಥವಾ ಹಣ ಇರ್ಬೋದು, ಅಥವಾ ನಮ್ಮಲ್ಲಿರೋ ಗುಣವನ್ನು ಕೂಡ ನಾವು ಸಹಾಯಕ್ಕೆ ಬಳಸ್ಬೋದು. ಯಾಕಂದರೆ ಯಾರಿಗೆ ಸಹಾಯದ ಅವಶ್ಯಕತೆ ಇರುತ್ತದೋ ಅಂಥವ್ರಿಗೆ ನಮ್ಮ ಸಹಾಯವನ್ನು ಖಂಡಿತವಾಗಿಯೂ ಮಾಡಲೇಬೇಕು. ಮಕ್ಕಳೇ, ಈಗ ನೀವು ಚಿಕ್ಕ ಚಿಕ್ಕ ಪುಟ್ಟದಲ್ಲೂ ಕೂಡ ಸಹಾಯ ಅನ್ನೋದನ್ನು ಕಾಣ್ಬೋದು. ಹೇಗೆ ಅಂತಂದರೆ, ನಿಮ್ಮ ಕ್ಲಾಸಲ್ಲಿ ಯಾರೋ ಒಬ್ಬ ಹುಡುಗ ಪೆನ್ನನ್ನು ಬಿಟ್ಟು ಬಂದಿರ್ತಾನೆ. ಅವನಿಗೆ ನಿಮ್ಮ ಬಳಿಯಲ್ಲಿರುವಂಥ ಇನ್ನೊಂದು ಪೆನ್ನನ್ನು ಕೊಟ್ಟು ಅವನಿಗೆ ಸಹಾಯ ಮಾಡ್ಬೋದು. ಹೌದಾ? ಒಬ್ಬ ವಿದ್ಯಾರ್ಥಿಗೆ ಕೇವಲ ಶಿಕ್ಷಕರು ಮಾತ್ರ ಪಾಠ ಮಾಡಬೇಕು ಅಂತ ಇಲ್ಲ. ಆ ವಿದ್ಯಾರ್ಥಿ ಕೆಲವೊಂದು ವಿಷಯಗಳು ಅರ್ಥವಾಗೋದಿಲ್ಲ. ಆಗ ಅವನೇನು ಮಾಡ್ತಾನೆ, ತನ್ನ ಸ್ನೇಹಿತರ ಬಳಿ ಆ ವಿಷಯವನ್ನು ಕೇಳ್ತಾನೆ. ಏನಿದು, ನನಗಿದು ಅರ್ಥ ಆಗಲಿಲ್ಲ ಅಂತೇಳಿ. ಆಗ ಅರ್ಥವಾಗದಿರುವಂಥ ಹುಡುಗನಿಗೆ ನಿಮಗೆ ತಿಳಿದಷ್ಟು ಅದನ್ನು ನೀವು ಆ ಹುಡುಗನಿಗೆ ತಿಳಿಸಿದರೆ, ನಿಮ್ಮ ಸ್ನೇಹಿತನಿಗೆ ಅದನ್ನು ಅರ್ಥವಾಗುವಂತೆ ಮನದಟ್ಟು ಮಾಡಿದರೆ ಅದು ಕೂಡ ಸಹಾಯನೇ. ಅದರ ಜೊತೆಯಲ್ಲಿ ಸಹಾಯ ಜೊತೆಗೆ ಲಾಭ ಕೂಡ ಇದೆ. ಯಾಕೆಂದರೆ ನೀವು ಕಲ್ತಿದ್ದನ್ನು ಇನ್ನೊಬ್ಬರಿಗೆ ಮನದಟ್ಟು ಮಾಡುವಾಗ ನೀವು ಕಲ್ತಿದ್ದು ನಿಮ್ಮ ಮನಸ್ಸಲ್ಲಿ ಇನ್ನೂ ಹೆಚ್ಚು, ಅದರ ಈ 3 ಪಟ್ಟು ಏನಾಗುತ್ತೆ, ದೃಢವಾಗಿ ನಿಮಗೆ ಅರ್ಥವಾಗತ್ತೆ. ಹಾಗೆ ಸಹಾಯ ಮಾಡುವಂಥ ಮನಸ್ಸು ಪ್ರತಿಯೊಬ್ಬರಿಗೂ ಬೇಕು. ಅಷ್ಟೇ ಅಲ್ಲ, ಇಲ್ಲಿ ಪರಿಸರ ಪ್ರೇಮವನ್ನು ಕೂಡ ನಾವು ಮೆರಿಬೇಕು. ಎಲ್ಲಿ ನೋಡಿದರೂ ಬರಡು ಭೂಮಿಗಳೇ ಕಾಣಿಸ್ತಾ ಇದ್ದಾವೆ. ಕಾಲಕ್ಕೆ ಮಳೆ ಇಲ್ಲದೇ, ಬೆಳೆ ಇಲ್ಲದೇ ನಾವು ಸಾಯುವಂಥ ಪರಿಸ್ಥಿತಿ ಬಂದಿದೆ. ಹೌದಾ ಮಕ್ಕಳೇ? ಈಗ ಪ್ರತಿಯೊಬ್ಬರು ಹೇಳ್ತೀವಿ ನಾವು ರೈತರಿಗೆ ಬಹಳ ಆರಾಮಾಗಿರ್ತಾರೆ, ರೈತರಿಗೇನು ಕಷ್ಟನೇ ಇಲ್ಲ ಅಂತ ಹೇಳ್ತೀವಿ. ಆ ರೈತ ಪಡುವಷ್ಟು ಕಷ್ಟವನ್ನು ಜಗತ್ತಿನಲ್ಲಿ ಯಾರೂ ಪಡೋದಿಲ್ಲ. ನೋಡಿ ಮಕ್ಕಳೇ, ಈಗ ನಿಮ್ಮನ್ನೆಲ್ಲ ನಾವು ಕ್ಲಾಸಲ್ಲಿ ಕೇಳ್ತೀವಿ, ನೀನು ದೊಡ್ಡವನಾದಮೇಲೆ, ಓದಿ ವಿದ್ಯಾವಂತನಾದಮೇಲೆ ಯಾವ ಒಂದು ಹುದ್ದೆ ಸೇರಬೇಕು, ನಿನ್ನ ಗುರಿ ಏನು ಅಂತ ಕೇಳಿದೆ, ನಾನು ಡಾಕ್ಟ್ರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು IAS ಆಗಬೇಕು, ನಾನು KAS ಆಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ಟೀಚರ್ ಆಗಬೇಕು ಅನ್ನುವಂಥ ಈ ಒಂದು ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಹೊಂದಿರ್ತಾರೆ. ಆದರೆ ಎಲ್ಲರೂ ಡಾಕ್ಟ್ರು, ಇಂಜಿನಿಯರು, IAS, KAS, ಡಾಕ್ಟ್ರು, ಟೀಚರ್ಸು, ಪೊಲೀಸ್ ಆದರೆ ನಾವು ಹೊಟ್ಟೆಗೆ ಅನ್ನವನ್ನು ತಿನ್ನೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ನಾವು ಏನು ತಿನ್ನಬೇಕಾಗತ್ತೆ, ಮಣ್ಣೇ ಗತಿ ಆಗುತ್ತೆ. ಯಾರೊಬ್ಬ ವ್ಯಕ್ತಿನೂ ನಾನು ರೈತ ಆಗ್ತೀನಂತ ಹೇಳೋದಕ್ಕೆ ಬಹಳ ಕಷ್ಟಪಡ್ತಾನೆ. ಪ್ರತಿಯೊಬ್ಬ ವ್ಯಕ್ತಿಯು ಇಷ್ಟೇ ವಿದ್ಯೆಯನ್ನು ಹೊಡೆದ್ರೂ ಕೂಡ ಕೊನೆಯಲ್ಲಿ ಅವನು ರೈತನ ಕೆಲಸವನ್ನು ಮಾಡಲೇಬೇಕು. ಯಾಕಂದರೆ ರೈತ ಪಡುವಂಥ ಕಷ್ಟವನ್ನು ನಾವು ಅನುಭವಿಸಿದಾಗ ನಾವು ಹೊಲದಲ್ಲಿ ಉತ್ತಿ ಬಿತ್ತಿ ದುಡಿದರೆ ನಾವು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹಾಗೆ ನಾವು ಪರಿಸರವನ್ನು ಉಳಿಸ್ಬೇಕಂತಾರೆ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಒಂದೊಂದು ಗಿಡವನ್ನು ಹಚ್ಚಿ ದಿನ ಬೆಳಿಗ್ಗೆ ಅದಕ್ಕೆ ನೀರು ಗೊಬ್ಬರವನ್ನು ಹಾಕಿ, ಆ ಗಿಡ ನಿಮ್ಮ ಜೊತೆಯಲ್ಲಿ ನೀವು ಹೇಗೆ ಬೆಳಿತೀರೋ ನಿಮ್ಮಂತೆ ಆ ಗಿಡವೂ ಕೂಡ ನಿಮ್ಮ ಜೊತೆಯಲ್ಲೇ ಬೆಳೀತಾ ಹೋಗುತ್ತೆ. ಮನೆಗೊಂದು ಮರ, ಊರಿಗೊಂದು ವನ ಅನ್ನುವಂಥ ಗಾದೆ ಮಾತೆ ಇದೆ. ಹಸಿರೇ ನಮ್ಮ ಉಸಿರು, ಕಾಡೆ ನಮ್ಮ ನಾಡಿಗೆ ಶಕ್ತಿ ಅನ್ನೋದನ್ನು ನಾವು ಎಲ್ಲರೂ ಸಾಬೀತು ಮಾಡೋಣ ಅಂತ ಹೇಳ್ತಾ ಈ ಒಂದು ಪಾಠವನ್ನು ನೀವೆಲ್ಲರೂ ಮನದಟ್ಟು ಮಾಡ್ಕೊಂಡಿದ್ದೀರಾ. ತುಂಬ ಅದ್ಭುತವಾಗಿ ಆಲಿಸಿದ್ದೀರಾ. ಹಾಗೆ ನಿಮಗೆ ಇದು ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊತಾ ಇದ್ದೀನಿ. ಹಾಗೆ ನಿಮಗೆ ಡೌಟ್ ಇದ್ದರೂ ಕೂಡ ನನ್ನ ಕೇಳಿ. ಹಾಗೆ ಕೊನೆಯದಾಗಿ ಮತ್ತೊಂದು ಮಾತು ಹೇಳ್ತೀನಿ ಅಂದರೆ, ನಮ್ಮ ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಇದನ್ನು ನಾವೆಲ್ಲರೂ ಪಾಲಿಸೋಣ.